ಸೈನ್ದೇವ ದ್ರೋಣ ಕರ್ಕೊಂಬರಪ್ಪ. ಕರ್ಣ ಸೈನ್ದೇವ ದ್ರೋಣ ಬರ್ಬೇಕಪ್ಪ. ಕುರುಬಲವೆಂಬ ಕದಳಿ ವನಕ್ಕೆ ಸುಂಡಾಲನಿಂದ ಒಪ್ಪುವ ಗಂಡು ಗಲಿಯಾದ ಪಾರ್ಥ ತ್ರಿಲೋಕದ ಸಮರ್ಥ ನಾರಾಯಣ. ಕೌರವನಿಗೆ ಬಂದ ಮಾದ ಚಿನ್ನು ಭೂಪಾರ ನಮ್ಮ ಸೈನ್ಯವನ ಕನ್ನಡವು ನಾಳಿಗೆ ತಿಳಿಯದು. ಅರವಿಂದ ಬಾರಿಗೆ ಅವನ ಕನ್ನಡವನ್ನು ಉಳಿಸುವುದಕ್ಕೂ ಯಾರಿಗೂ ಸಾಧ್ಯವಿಲ್ಲ. ಕುಲ ಶೈಲೇಂದ್ರರನ್ನು ತಿಳಿಸಿದರು, ನಾಳೆ ನಾಟ್ಯದಲ್ಲಿ ಪಶ್ಚಿಮದಲ್ಲಿ ಉದ್ಭವಿಸಿದರು. ಕಲಿ ಪಾರ್ಥವೇ, ನೀನು ನುಡಿದ ನುಡಿ ಮಾತ್ರ ಸೆಟೆ ಆಗದು. ಜಯದ್ರಥನ ನಾಳಿಗೆ ಉಳಿಯದು ತಿಳಿಯದು. ಪ್ರತಿಭಟನೆಯನ್ನು ಕಲ್ಪಿಸುವಂತೆ ಪಂದ್ಯವನ್ನು ಹಿಡಿದಿರುವ ಫಲಗುಣ ಸಮರಂಗದಲ್ಲಿ ದುರಿಣ ಮಂದ ಮತಿಗಳನ್ನು ರಕ್ಕಸರ ವೃಂದವನ ಪಾಲಕ ಯದುಕುಲ ನಾಯಕ ಅಪ್ಪರೇ ನಾನು ಕ್ಷತ್ರಿಯನಾದರ ಎನ್ನ ಪುತ್ರನಂ ಕೊಂದ ಕೃತ್ಯಮ ವೈರಿಯಾದ ಸೈನ್ಯವನ ಸುರಮಾಲ ಭಕ್ತ ಮನಗದರವಲಗಾಗ ಜಗತ್ತನಲ್ಲ ಮಗನಬೇಡಂತ ಅರ್ಜುನ ಎಲ್ಲ ಈ ಜಯದ್ರಥನೇ ಇದೇನು ಅತ್ಯದ್ಭುತ ಬೇಗನೆ. ಅದೇನು ಭೂಕರ್ಣ? ಭುವನ ಬ್ರಹ್ಮಾಂಡ ವ್ಯಾಪಿಸುವಂತ ರಭಸತದೆ ಆಯ್ತು. ದಿಕ್ಕಜ ಹುಡುಕುವಂತ ಪ್ರಳಯ ವ್ಯಾಳದ ಕಾಲ ವೈರವನ ಸಿಂಹಧ್ವನಿಯೋ ಈ ಜಗಕ್ಕೆ ಕೇಡುಗಾಲ ಎಂಬ ಸೂಚನೆ. ಎಲ್ಲ ಈ ದೇಶಾಧ್ಯಕ್ಷ ಅಹೋ ಕರ್ಣ, ದುರ್ಯೋಧನ ಬಲವೆಲ್ಲ ಬೆದರಿ ಗರಿಗತ ತೇಜ ಎಲ್ಲ ತೆರೆಗುಳಿದವು. ಇದೇನು ಕೌತಕೋ ಸಿಂಧು ಭೂಪತಿಯಾದ ಸೇಂದರ ಅನವಿಕ್ರಮನಾದ ಬಾನ ಸಂಭವ. ಸಿಂಧು ದೇಶಾಧ್ಯಕ್ಷರೇ, ಏನು ಹೇಳಲಿ ಎನ್ನಯ ಪ್ರಾಚೀನವ. ದೂರದೇರನಾದ ಪಾರ್ಥನ ತನ್ನ ತನಯನಿಗೋಸ್ಕರ ಎನ್ನಯ ಕೊರಳ ತೆರೆಯುವನಂದ ಪ್ರತ್ಯಜ್ಞೆಯನ್ನು ಗೈದ್ಯನಂತೆ ಬಳಿ ನಾಳೆ ದಿನದವಳು ಎನ್ನ ತಲೆಯ ಕಡಬೇಕಂದ ನಾರಾಯಣನ ಪಾಂಚಜನ್ಯ ವಿಡಿದನಂತೆ ವಿಜಯನ ಜಗತ್ಕಂಪಮಾಗುವಂತೆ ನಜದವದತ್ತನ ನುಡಿಸಿರುವನಂತೆ ಚಾರರ ಮುಖಾಂತರ ತಿಳಿದು ನಿನಗುಸುರ ಸೂರ್ಯನಂದನ ಎನ್ನಗ ನೀನು ಸಿಂಧು ದೇಶದಾಕ್ಷನಾದ ಸೈನ್ಯದೇವನೇ, ಗುರುಸೂನು ಬುರಿಶ್ರವ ಶಲ್ಯ ಕೃಪದಿಂದ ಸೋರ್ಕೊಂಡು ಮುಂದಿನ ಯೋಚನೆಗೆ ಕೌರವೇದ ನಡಿಗೆ ಪೋಗರು ನಡಿ ಬೇಗನೆ. ಎಲ್ಲ ಈ ಜಯದ್ರಥನೇ ಆ ಧೈರ್ಯವನ್ನು ಪಡೆದರು. ನೀ ಧೈರ್ಯವಂತನಾಗಿರು. ನಿನ್ನ ಇಷ್ಟದಂತೆ ಯಾವೇ ಕಣ. ಸಿಂದಿಗೇರಿ ಇಡಿಗೇರಿ ಲಿಂಗಪ್ಪವರು ಈ ಸುಂದರರ ಪುಷ್ಪವರ ಮತ್ತು 200 ರೂಪಾಯನ್ನು ಸೈನ್ಯದೇವ ಪಾತ್ರ ಮಾಡುವಂತರಿಗೆ ಬಹುಮಾನ ಪ್ರಕಾರ ಮಾಡುತ್ತಾರೆ. ಬಳಿ ಬಳಿ ಸಾರದಿ ಈ ನಿಜ ಕಾಲದೊಳ ಅಸಮ ಮುಜ ಬಲವಾದ ಕೃಪಾ ಸೈನ್ಯವ ಕರ್ನಾಟಕಗಳು ಎನ್ನಲ್ಲಿಗೆ ಬರುವುದಾದ ಮನೋದುಗುಣರಾಗಿ ಆ ಸೈನ್ಯವನ್ನು ಮಾತ್ರ ಬಹು ಬೇಟಾಡುತ್ತಾ ಬರುವ ನಾಟಕಲ ಸಾರದಿ. ಪಾಂಡವರೆಂಬ ಮೇಘ ಸಂಚಲಕ್ಕೆ ಪ್ರಚಂಡ ಮಾರ್ಗಲಪು ಕುರುಮಂಡಲೇಶ್ವರ ಸೂರ್ಯನಂದನ ಎಂದಿನ ಅವಧಿ ಅಭಿಮಾನ್ಯನನ್ನು ಕೊಂದುದಕ್ಕೆ ಸೈನ್ಯದೇವನ ಸಿರಕ್ಕೆ ಬಂದು ನೋಡು ಸಂಚಗಾರ. ಇಂದ್ರ ಸಂಜಾತನಾದ ಪಾರ್ಥನು ನಾಳಿನ ಯುದ್ಧದ ಸೈನ್ಯದೇವನ ಸಿರ ಹರಗಡೆದಂತು ಶಪಥವನ್ನು ಮಾಡಿರುವನಂತೆ. ಆದ ಕಾರಣ ಮಾಡುವನು ನೋಡು ಸೈನ್ಯದೇವನು ಚಿಂತೆ. ವಸುದೇಶನಾದ ಕೌರವೇಶ್ವರನೇ, ಸಿಂಧು ದೇಶಾಧ್ಯಕ್ಷನೇ,
ಕೇಳು ಲೇಸು ಲೇಸಾಯಿತ ಭರ್ತನ ಕೋಸನ್ನು ಮೋಸ ಮಾಡಿರುವುದಕ್ಕೆ ಎಣ್ಣೆಯ ಪ್ರಾಣಕ್ಕೆ ಮಾತ್ರ ಮೂಲವಾಯಿತು. ಓ ದುರ್ಯೋಧನ, ಸಿಂಧು ದೇಶಾಧ್ಯಕ್ಷನೇ, ಭರ್ತನು ಹಾಕಿರುವ ಪ್ರತಿಜ್ಞೆಯನ್ನು ಮೀರುವುದಕ್ಕೆ ಹರಿವಿರಂಚಾದಿಗಳಿಗೂ ಅಸಲದವು. ನಾಳೆ ಗುಳಿಯದ ಎಣ್ಣೆಯ ಪ್ರಾಣವು ಪಾರ್ಥನ ಭಾಷೆ ಸುಳ್ಳಾಗದ ಸುರ್ಯೋಧನ ಏನು ಮಾಡಲಿ ಇದಕ್ಕೆ ಯೋಧನ? ಬೋಲೋ ಭರ ಸಿಂಧು ದೇಶಾಧ್ಯಕ್ಷನೇ, ದುರ್ಯೋಧನ, ನನ್ನ ದೇಶ ಹೋದರೂ ಚಿಂತೆ ಇಲ್ಲ, ನಿನ್ನ ಪ್ರಾಣವನ್ನು ಉಳಿಸುವುದು ಬೇಗನೆ. ಆದರೂ ಚಿಂತೆ ಇಲ್ಲ, ಸೈನ್ಯಾಧ್ಯಕ್ಷನಾದ ದ್ರೋಣನಲ್ಲಿಗೆ ಹೋದರೆ ಏನಾದರೂ ಒಂದು ಯೋಚನೆ ಮಾಡುವನು ಸೈನ್ಯವ ಬಿಟ್ಟು ಬಿಡು ನಿನ್ನ ಮನದಂತೆ. ನಿನ್ನ ಇಷ್ಟದಂತೆ ಆಗಲಿ ದುರ್ಯೋಧನ. ಶೈಲಾಸ್, ಸಿದ್ದಮ್ಮನಹಳ್ಳಿ ನಾಗರಾಜ್ ಅವರು ಕರ್ಣ ಪಾತ್ರ ಮಾಡಿದಂತವರಿಗೆ ಈ ಸುಂದರವಾದ ಬೆಳ್ಳಿ ಬ್ರಾಸ್ಲೆಟ್ ಅನ್ನು ಬಹುಮಾನ ಪ್ರಕಾರ ಮಾಡಿರುತ್ತಾರೆ. ದಾರಿ ಬಿಡ್ರ ದೇವ್ರ ಹೆಂಗಪ್ಪ ಅವರು ಕೌರವ ಪಾತ್ರ ಮಾಡುವಂತರಿಗೆ 501 ಬಹುಮಾನ ಪ್ರಕಾರ ಮಾಡುತ್ತಾರೆ. ಭೂಪತಿ, ಕರ್ಣ ದ್ರೋಣ ಸೈನ್ಯ, ಕರ್ಣ ಕೌರವ ಸೈನ್ಯಾದಿಗಳು ಯಾತಕ್ಕೆ ಎನ್ನ ಕಡೆ ಬರುವರು? ಕೌರವನಿಗೆ ಕರ್ಪೂರದ ವ್ಯವಸ್ಥೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಹೋಗ್ರಿ ಜಾಗೃತಿ. ನಮೋ ನಮೋ ದ್ರೋಣ, ಎನ್ನ ವಿಜ್ಞಾಪನೆ ಲಾಲಿಸುವ ನಿರೀಕ್ಷಣ. ಐಶ್ವರ್ಯ ಮತ್ತು ಕೌರವ ಮೇಲೆ ಕೇಳು. ಬಡವಿಗಳಿಗೆ ಬಡ, ಪಾಂಡವರಿಗೆ ಬಡ, ಬಾಲನ ಪ್ರಾಯನಾದಾಗ ದೊಡ ಕಡು ಮೂರ್ಖನಾದ ನಡು ಪಾಂಡವನು ಮಾಡಿದ ಪ್ರತಿಜ್ಞೆಯನ್ನು ಈಗ ನಿರೀಕ್ಷಣ. ಇಂದಿನ ಅವಧಿಯಲ್ಲಿ ಕಂದನಾದ ಅಭಿಮಾನ್ಯನು ಸಿಂಧು ದೇಶಾಧ್ಯಕ್ಷನೇ ಕೊಂದನೆಂಬ ಅರ್ಥವನ್ನು ಕೇಳಿ ಬಾಳಿದೆ. ನಾಳೆ ಅರವಿಂದಾಸ್ತನು ಪಶ್ಚಿಮ ಮಾಮೂಲಿಗೆ ಹೋಗುತ್ತಿರುತ್ತ ಸೈನ್ಯವನ ಶಿರವನ್ನು ಹೊರಗಿಡಿರುವುದು ಪ್ರತಿಜ್ಞೆಯನ್ನು ಮಾಡಿರುವಂತೆ ಅವನಿಗೆ ಇಂಧನ ಸಹಾಯ ಇರುವುದೊಂದು ಗೌರವದಿಂದ ನುಡಿದಿರುವರು. ಅವನು ನುಡಿದ ನುಡಿಗೆ ಎಡರು ತೊಡುವಂತೆ ಯೋಚನೆ ಮಾಡಬೇಕು. ತೊಡ ಬಿಲ್ಲಿದ್ದಲ್ಲಿ ಮೊದಲಿ ಪಡ. ಮಕುಟ ವರ್ತನಾದ ಭೂಪಾಲ ಶಿರೋಮಣಿ ಆಚಾರ್ಯರೇ, ಇದಕ್ಕೆ ಏನು ಮಾಡಿದ್ರು ತೀರದು ಯೋಚನೆ. ಅದು ಏಕೆಂದರೆ ಅದೇನು ಆಚಾರ್ಯರೇ? ಶ್ರೀ ಕರುಣ ಕಟಾಕ್ಷನ ಅವನ ಮೇಲಿರುವುದು. ಓ ದುರ್ಯೋಧನ, ಆಚಾರ್ಯರೇ, ಇದಕ್ಕೆ ಏನು ಮಾಡಿದ್ರು ತೀರದು ಯೋಚನೆ. ನಿನಗೇನು ಗೊತ್ತು ಈ ದಿನ? ಉದ್ಯುತ್ತರೋ ಪ್ರಾಣಿತನಾದ ಸೂರ್ಯನಂದನ, ಈ ಸುದ್ದಿ ಸೂರ್ಯನಾದ ದ್ರೋಣನು ಹೇಳಿದ ಕೇಳಿದೆಯ ವಚನ. ಸದ್ಯಕ್ಕೆ ಸೈನ್ಯವನ ಪ್ರಾಣವನ್ನು ಉಳಿಸಂದರೆ ಯುದ್ಧದ ಸುದ್ದಿ ಎಂದಿಟ್ಟು ಪದ್ಮಾಕ್ಷನ ಬ್ರಹ್ಮವನ್ನು ಬೋಧಿಸುವನು. ಈ ಸುದ್ದಿ ಸೂರ್ಯನಾದ ದ್ರೋಣನ ಮಾತನ್ನು ಕೇಳಿದ್ಯಾ ಸೂರ್ಯನಂದನ? ಇದಕ್ಕೆ ನೀನಾದರೂ ಮಾಡೋ ಒಂದು ಯೋಚನ. ವಿಕ್ರಮನಾದ ಚಕ್ರವರ್ತಿಯೇ, ಭಾನುನಂದನ, ಅಕ್ಕುರತೆ ಇಲ್ಲದ ಬೊಕ್ಕ ಸಾಧನವೆಲ್ಲ ಹಾಳು ಮಾಡುವುದಕ್ಕೆ ಈ ಸೈನ್ಯಾಧ್ಯಕ್ಷನನ್ನಬಹುದು. ಗೋಡರನ್ನದಲ್ಲಿ ಕಾಲ ಮಾಡಿ ಬಂದ ಗಾಂಡಿವನ್ನು ಕಡಿಯಲು ಕೊಂಡಾಕನು. ಉಂಡು ಉಡುವುದಕ್ಕೆ ನಿನ್ನ ಬಂದಾರದ ಜನವೆಲ್ಲ ತಿಂಡಿಗೆ ಸೆಟ್ ಮಾಡಿದನು. ಪಡವಿಪತಿ, ನೋಡು ನೋಡು ದ್ರೋಣನಿಯುಕ್ತಿ. ಬಿಲ್ಲರಳ ಬಲ್ಲಿದನೆಂದು ಸೈನ್ಯಾಧ್ಯಕ್ಷನು ಮಾಡಿದನು. ಆದರೆ ಮುಂದೆ ಏನು ಯೋಚನೆ ಮಾಡಿದ ಸೂರ್ಯನಂದನ? ಗೌಡ್ರು ಕಾಳಮ್ಮವರು
ಕೌರವ ಪಾತ್ರ ಮಾಡುವಂತರಿಗೆ 400 ಪೌಂಡ್ ಬಹುಮಾನ ಪ್ರಕಾರ ಮಾಡುತ್ತಾರೆ. ನಿಂದೆ ಮಾತು ಗುರುಗೋಪತಿ ಗುರುಗಳಾದ ದ್ರೋಣರೇ, ನಿಮ್ಮ ಹಳೆಯ ನ್ಯಾಯಗಳ ಮೊರೆಗೆ ತೆಗೆದರೆ ಎಣ್ಣೆಯ ಪ್ರಾಣಕ್ಕೆ ಬಂದ ತೊಂದರೆಯನ್ನು ಮರೆತು ಬಿಟ್ಟಿರೆ ಬಳಿರೆ ನಿಮಗೇನು ತಾತ್ಸಾರವಾಗಿ ಕಾಣುವುದು? ಪಾರ್ಥನು ನಿಮ್ಮ ಮೇಲೆ ಪ್ರತಿಜ್ಞೆ ಮಾಡುತ್ತೀರ ಬಳಿರೆ ನಿಮ್ಮ ಹಳೆಯ ಪುರಾಣಗಳ ಬಯಲಿಗೆ ಬರುತ್ತಿದ್ದ ವ್ಯಾತಕ್ಕೆ ಮಾಡುತ್ತೀರಿ ಯೋಚನೆಯನ್ನು ಬ್ರಹ್ಮರಂಧ್ರ ಪರ್ಯಾಂತರಕ್ಕೆ ಎನ್ನ ಪ್ರಾಣವನ್ನು ಉಳಿಸುವ ಉಪಾಯವನ್ನು ಮಾಡಿದ್ರೋಣ. ನಿನ್ನ ಪಾದ ಪದ್ಮಗಳಿಗೆ ಮರುಹಕ್ಕಿರವನು ರಕ್ಷಿಸೇನೆ ಪ್ರಾಣ. ಸೈನ್ಯಾಧ್ಯಕ್ಷರಾದ ದ್ರೋಣರೇ, ನಿಮ್ಮನ್ನು ನಂಬಿ ಸೈನ್ಯಾಧ್ಯಕ್ಷನು ಮಾಡಿದನು, ಸೈನ್ಯವನ ಕಷ್ಟವನ್ನು ನೋಡಲಾರನು. ಇದಕ್ಕೆ ತಕ್ಕ ಯೋಚನೆ ಮಾಡಬೇಕಾಯ್ತು ದ್ರೋಣರೇ. ದುರಧಿರ ಗಂಡನಾದ ಕಮಲದಳ ನಾಭನೇ ಕಲಿಪಾರ್ಥನೆ ಸಮರ ವಿಜಯಕ್ಕೆ ಶಿವನ ಕೃಪೆಯ ಸಂಕ್ರಮಿಸಿದ್ದು ನನಗೆ ಅನುಪಮ ವಿಲಾಸತಿ ಕನಸು ಕಂಡನು. ಹೇಳವನ್ನು ಕೇಳಿ ನನಗೆ ಕಂಜಾಕ್ಷರೇ ಕಲಿಪಾರ್ಥನೆ ಸಪ್ತದಿ ರಂಜಿಪ ಕೆಂದಡೆಯ ಶಿವನು ಬಂದು ಮಗನೇ ನಿನ್ನ ಪ್ರತಿಜ್ಞೆಗೆ ಪ್ರತಿ ಉತ್ತರ ಉಂಟೆ ಹೊಂದದಿರು ಎಂದು ಪಕ್ಷಿ ವಾಹನೇ ಕೇಳು ಸೂತವಾಹನೆ ಸತ್ತರ ವಂಶಿಯು ಬಂದು ಸೈನ್ಯ ಮನಸ್ಸರ ಲಕ್ಷ್ಯವಿಲ್ಲದ ತಡೆ ಎಂಬ ಕರುಣಕ ಲಕ್ಷ್ಯದಿಂದ ಗಾಂಡೀವಿಯೇ ಬಿಡಿಯಲ್ಲನು ದಾನವ ಧ್ವಂಸಿಯೇ ಕೇಳು ಕಂಡನು ನೋಡಿ ಮನ ಉಲ್ಲಾಸಗೊಂಡನು ಕನಸು ಈ ತರವಾಗಿ ಕಂಡನು ಧನಜಾಯಿಯೇ ಬೆಸನಿಗೆ ಇದೆಯೇನೋ ಆಶ್ಚರ್ಯ ದುರಧಿರ ಗಂಡನಾದ ನರನೆ ನಗದರನೇ ಇರುವ ಸಪ್ತ ವ್ಯವಸ್ಥೆಯಲ್ಲಿ ನಿಮಗೆ ವೃತರಲಾದ ಶಾಪವನ್ನು ಕೊಟ್ಟನು ಆತನಾಗಿ. ಹೌದು ಪರಮಾತ್ಮ. ಹಾಗಾದರ ಸೈನ್ಯವನ್ನು ಶಿರಕ್ಕೆ ಬಂದು ಒದಗಿತು ಗಿರಾಕಿ ಇಂದಿನ ರಾತ್ರಿ ಮರಣ ಸಂಶಯ ಜ್ಞಾನ ಚಿಂತಾಲೋರನಾಗಿರಲು ಇನ್ನು ನಾಳಿನ ದಿನ ಅವರ ಕಾಂತಿಗೆ ಬಂದೊದಗಿತು ವೈದ್ಯವ ದಿನ. ಕದನ ಪ್ರಸಿದ್ಧನಾದ ತರುತ್ತಾರೆ ದಿನೇಶನು ಉದಯನಾದನು ಕುದುರೆಗಳ ಹೋಗಿ ಎಂಪಿಡಿದು ಪರಬಲ ಬೆದರ ಬಂದ ರಥ ಬಿಡಿದನು ಹೋದನ್ನು ಮುಂದರ್ಸು ತಲವಾಕಿನ್ನು ಶಂಕು ಚಕ್ರಧರನಾದ ಪಂಕಜಾಕ್ಷರೇ ಅರ್ಜುನ ಕಲಿಪಾರ್ತಾರೆ ವಂಕನೆಯಿಂದ ನರಣಂಗನಡೆಗೆ ಬಾಗಿ ಅಂಕಿತ ಮೀರಿದ ಸರ ಸಂಕುಲಗಳನ್ನ ಗೌರವನ ಬಲದಿಂದ ರಥದಂತಗಳ ಮರದ ಬರಹರು ಎನ್ನ ತನವನ್ನು ನೋಡಬಾಗಲೇ ಕಲಿಪಾರ್ತಾರೆ ಎಮ್ಮೆ ಪುತ್ರನ ಕೊಂದವನ ಹೆಸರೆಂದರೆ ದಗ್ಧಗೆಲ್ಲಕ್ಕೆಂದು ಕೋಪಾಗ್ರಹ ಮರದೋಳ ಎಕ್ಕಲವಾಗಿ ಒಕ್ಕಡಿದೆ ಎಕ್ಕಲಾಗವರಿವನು ಎಂದರೇಕಾಗ್ತದೆ ಕಲಿಪಾರ್ತಾರೆ ಈ ತರ ತರ ಕೇಳಿಸಿ ಬರಬೇಕು ಎನ್ನ ಸೋದಯ ಮಾತ್ರ ಸಾಧ್ಯವಾಗಲು ಹಾಗಾದರೆ ಕಲಿಪಾರ್ತಾರೆ ಜೂಂಜು ಮಾರತನಗಿಂತಲೂ ಮಿಗಿಲಿನ ಪ್ರಭುಜ ಬಲ ತಂಡನ ರಂಜಿ ಬರದವನ್ನು ಬಿಡುಗಡೆ ಮಾಡುವ ತಲೆಗೆ ಹೆಚ್ಚಳ ನಿಮ್ಮಿಂದ ತುಂಬಪಟ್ಟವರು ಕರ್ಣ ಪಾತ್ರ ಮಾಡಿದಂತರಿಗೆ 500 ಬಹುಮಾನ ಪ್ರಕಾರ ಮಾಡಿರ್ತಾರೆ. ಕೋದಂಡ ಪಾಂಡಿತ್ಯತನ ಮಾತ್ರ ರಣದೋರ್ದಂಡ ಪ್ರಚಂಡನ ಮುಂದೆ ತೋರದಿರೋಣ ಮೋದಿ ಏನನಾದ ಸೈನ್ಯವನ ಸಿರ ಹಾರಿಸುವುದು ನೋಡಿ ಎನ್ನ ಯಾತನ ಆಚಾರ್ಯರೇ ಅಹೋ ಅರ್ಜುನ ಸೈನ್ಯವನ್ನು ಪಾತಾಳದಲ್ಲಿ ಹಡೆಗೆಕೊಂಡಿದ್ದರು ಅವನನ್ನು ಕೊಲ್ಲದೆ ಬಿಡಬಲ್ಲದೆ ಮಂಡಲೀಕರ ಮಂಡಗಳ ಮೇಲೆ ಮಂಡಿತವಾಗಿರುವ ಕಿರೀಟ ಕುಂಡಲಾದಿಗಳನ್ನು ಖಂಡಿಸುವ ಪಾಂಡೇಯುವನ್ನೆತ್ತಿ ಬ್ರಹ್ಮಾಂಡ ಬಾಂಡವಡೀಕಂತೆ ಕಿಡಿ ಕೆಣ್ಣಂಗಳೋಡು ಒಡಕರಿಸುವ ಸರಹರಗಮಂ ನೋಡು ನೀನಂತ ಕಡುಗದಿ ಹಾಡರ
ಬೇಡ, ಗುರುಬಲವೆಲ್ಲ ಕಂಬಿಸುವಂತೆ ಜನರನ್ನು ಹೇಳ್ಬೇಡ. ಮಂಕು ಮಧ್ಯೂತನಾದ ಪಾರ್ಥನೆ. ಆಚಾರ್ಯರೇ, ಪಂಕಜಾಕ್ಷನ ಬಲದಿಂದ ಬಿಂಕದ ನುಡಿಗಳನ್ನಾಡಿವೆ. ಆ ರಣರಂಗದಲ್ಲಿ ನಿನ್ನ ತರ ಸಂಕಲವಲ್ಲ ತಿಳಿದೆ. ಅರ್ಜುನ, ಆಚಾರ್ಯರೇ, ದಶ ದಿಕ್ಕಿನ ಕಾರ್ವಾಗಿಸುವ ವಿಳಾಸ್ತ್ರವನ್ನ ಬರಸದ ಬಿಟ್ಟರವರ ತರ ಹರಿಸಿಕೊಂಡ ಮಾತನಾಡ ಅರ್ಜುನ, ಬಿಡದಿಂದ ಒಳಗರ್ಜುನ. ಆಚಾರ್ಯರೇ, ಅರ್ಜುನ, ಬಿಲ್ಲು ವಿದ್ಯೆದೋಳು ನಾನೇ ಬಲಶಾಲಿಯನ್ನು ನೆಲಗಪ್ಪಿ ಬರುವ ನಿನ್ನ ಕುಲ ಶೈಲಾದ್ರಗಳ ತರದು ವೀರಾಸ್ತ್ರ ಪ್ರಯೋಜನ ನೋಡು. ಅಪರಮಿತ ಸಾಚಿಯಾದ ದ್ರಿಪತನಂ ಪಿಡಿದು ಬಂದು ನಿನ್ನ ಮಂಚದ ಕಾಲಿಗೆ ಬಿಗಿಸಿ ನಿನ್ನ ಶಪಥವನ್ನು ನಡೆಸಬಟ್ಟಿದ್ದು ಹಾಗಲೇ ಮರೆತು ಬಿಟ್ಟಿಯೇನು ನೀನು? ನಮ್ಮ ಹೆಸರೇತಕ್ಕೆ ಸೇನಾಧಿಕಾರಿಗಳ ಬೇಡ, ಸಹನೆಯನ್ನು ಬೇಕಿದ್ದೇನೆ ನೋಡಿ ಈ ಕ್ಷಣ. ಅರ್ಜುನ, ನಾರಾಯಣ ನಿರ್ಜರ ವಂದಿಪನಾದ ದುರ್ಚಟಿ ಎನ್ನಲಿಸಿದ ಅರ್ಜುನನೇ, ಜಗದೋಳು ನಿನ್ನ ಸಮನರಾರು ಉರ್ಚಿತರನ್ನು ಕಾಣಲು ಕೇಳನ್ನು ನೋಡಿ ಬೇಗನೆ. ಅದೇನು ಚೆನ್ನಾಗಿ ಹೇಳ ಪರಮಾತ್ಮ. ಚರಣಾದ ಸಂದೇವನ ಶಿರ ಗರ್ಜಿಸಿ ಕೆಡವೋದಕ್ಕೆ ಧ್ವಜ ವಂದಿಸದಾದ ಗುರು ದ್ರೋಣನ ಪಾದಕ್ಕೆ ವಂದಿಸು. ಹಾಗಾದರೆ ನೀನು ಮಾಡಿದ ಪ್ರತಿಜ್ಞೆಗೆ ತೋರುವುದು ಲೇಸು. ಇಂದಿನ ಸಂದೇಹವಿಲ್ಲದೆ ವಂದನೆಯ ಮಾಡು ದ್ರೋಣನಿಗೆ. ಚಂದ ಗೋಪಾಲನೆಂಬ ಸೈನ್ಯವನ್ನು ದೊರೆಯೋದು ನನಗೆ ನಿಜಯ ಮಾಡದಿರು ಈ ಸೇವಾರಾಚನ. ಅಹೇ ಅರೇ ಕಲಿಪಾರ್ಥನೆ, ನಾನೇನು ದುರ ಹೇಳಿ ಭರತ ಕುಲೋತ್ಪನ್ನನಾಗಿ ದೊರೆಯೋಳು ಉದ್ಭವಿಸಿ ದುರಬಲಗೆ ಹರಿಗಳ ಸರಕ್ಕೆ ಮನ ಒಳಗೆ ತಡೆಯಲಾರದ ಶರಣವಕ್ಕರೆ ಎನ್ನಂ ಸುರೇಂದ್ರಾದಿಗಳ ಮೆಚ್ಚುವರೆ ಉಂಡರೀಕಾಕ್ಷರೇ ಕಲಿಪಾರ್ಥನೆ. ಹಿಂದಕ್ಕಿದ್ದವರ ಗಂಡ ರಣದೋರ್ ದಂಡ ಪ್ರಚಂಡನೆಂದು ಪಾತಾಳದಲ್ಲಿ ಎನ್ನ ಪಾದವು ಹಾಕೊಂಡು ಉತ್ತರಿಸಿರುವೆ. ನಿನ್ನ ನುಡಿಗೆ ಒಡಂಬಟ್ಟು ರಣ ಮಂಡಲದಲ್ಲಿ ದ್ರೋಣನಿಗೆ ಮಂಡೆ ಎಂಬಾಗಿದರೆ ಗಂಡನಿಗೆ ಎಂಬ ನಾಟವಲ್ಲವೋ ದಂಡವಲ್ಲವೇನು? ಹಾಗಾದರೆ ಕಲಿಪಾರ್ಥನೆ, ಗಾಂಧೀವಿಗೆ ಇಂಥ ಸಣ್ಣ ಮಾತುಗಳನ್ನ ಬೇಲವಿಯೇನೋ ಕೃಷ್ಣರಾಯ? ಇನ್ನ ಒಂದು ಸಾರಿ ಹೇಳಿದ್ರೆ ಇಂಥ ರಣದೇ ಸುದ್ದಿಯ ಎಲ್ಲ ಧನಂಜಯ ನಿನ್ನ ಏನು ಹುಚ್ಚು ಹಿಡಿಯುತ್ತೆ ಹೇಗೆ? ದ್ರೋಣನ ಕಾದಾಡುವ ತ್ರಾಣವಿಲ್ಲವೆಂದು ಹೇಳಿದ್ದೇನೆ. ಮತ್ತೇನೇ ಹೇಗೆ ಪರಮಾತ್ಮ? ಜಾನತನದಿಂದ ದ್ರೋಣನಿಗೆ ವಂದಿಸಿದರೆ ಸೈನ್ಯವನ ಸಿರ ತೆಗೆಯುವುದಕ್ಕೆ ಉಪಾಯನ ಮಾಡುವನು. ಫಲ್ಗುಣನೆ, ನಾರಾಯಣರೇ, ದೂರದಲ್ಲಾದರೂ ಗುರುವನ್ನು ಶಿಷ್ಯನು ತನ್ನ ಪಿತನೋ ಪಾದಿಯಲ್ಲಿ ಭಾವಿಸಬೇಕಲ್ಲದೆ ಸಂದೇಹನಿಗೆ ವಂದನೆಯ ಮಾಡು ದ್ರೋಣನಿಗೆ. ಸಿಂಧು ಭೂಪಾರ ನಮ್ಮ ಸೈನ್ಯವನ್ನು ದೊರೆಯುವುದು ನಮಗೆ. ಅರ ಮುನಿದರೆ ಗುರು ಕಾಯವೆಂಬ ಸುದ್ದಿ ಇರುವುದಲ್ಲ, ಇಷ್ಟೂ ನೀನು ತಿಳಿಯಲು ಓದಿಯಲ್ಲ. ಬಂಧುರ ಕಾಲಗಳನ್ನು ದ್ರೋಣನೊಡನೆ ಮುಂದೆ ನೋಡಿಕೊಳ್ಳುವುದು. ಈಗ ಅರವಿಂದಾಪ್ತನು ಪಶ್ಚಿಮ ಬದಿಗೆ ಹೋಗುವ ಬೇಬಚ್ಚು ಮೊದಲು ಗುರುವಿನ ಪಾದಕ್ಕೆ ವಂದಿಸು. ಬ್ರಹ್ಮಾಂಡಕ್ಕೆ ಒಡೆಯನಾದ ಪುಂಡರೀಕಾಕ್ಷರೇ ಅರ್ಜುನನೇ, ಹಾಗಾದರೆ ನಿನ್ನ ನುಡಿಗೆ ಒಡಂಬಟ್ಟಕರ ಪುಂಡರೀಕದೋಳು ಮೆರೆಯುವ ಗದಾರ್ಧಂಡವನ್ನು ಇಳಿಸುವನು. ಕೋದಂಡ ಪಾಂಡಿತನಾದ ಗುರುವಿನ ಬಾರಾಂಬುಜಗಳಿಗೆ ವಂದಿಸಬೇಕಾದರೆ ರಥವನ್ನು ಹಿಡಿದ ಭೋಗವನ್ನು ಬರವರ್ತನೋ ದ್ರೋಣನಿಗೆ ವಂದಿಸೋಣ ಈ ಕ್ಷಣ. ದುರಿತ ನಿವಾರಣೆಯಾದ ಗುರುವರೇ ಅರ್ಜುನ, ಈಗ ನಿಮ್ಮ ಶರಣ ಸರೋದಂಗನಿಗೆ ವಂದನೆ. ತರಳು ನಮ್ಮ ಕೊರೆಯುವ ಭಾರ ನಿಮ್ಮದಲ್ಲವೇನು? ನಮ್ಮ ಐವರ ಕೀರ್ತಿ ಪ್ರಭಾವ ತನ್ನಲ್ಲವೇನು? ಬಾಲಕತ್ವದಲ್ಲಿ ಜನಕನಾದ ಪಾಂಡುರಾಯನ ಸ್ವರ್ಗರೋಹನಾದನು. ನಿಮ್ಮ ಆಶೀರ್ವಾದದಿಂದಲೂ ತಾತನಾದ ಕಲಿ ಭೀಷ್ಮನ ಅಂತಃಕರಣದಿಂದಲೂ ಕಾಲಹರಣ ಮಾಡಿ ಬಂದವು. ಕೌರವನೊಡನೆ ಜೂಜವನ್ನಾಡಿ ಬೇಸರವಿಲ್ಲದವನ ವಾಸವನ್ನ ಮಾಡಿ ಬಂದವು. ಮೋಸ ಮಾಡಿದ ಸಿಂಧು ದೇಶಾಧಿಪನಾದ ಸೈನ್ಯವನ ತಲೆಯನ್ನು ತೆರೆಯುವುದಕ್ಕೆ ಆದಿಯನ್ನು ಬಿಡು ನೀನು ನೋಡ. ಶಿಷ್ಯನ ಪ್ರತಿಜ್ಞೆ ಮೇಲೆ ಅಂತಃಕರಣ. ಮತಿಯುತನಾದ ಪಾರ್ಥನೆ. ಆಚಾರ್ಯವೇ,
ನಿನ್ನಿಂದಲೇ ಜಪುತನರಗೈದನು ಧರಿಯಳ ಕೀರ್ತಿಯನ್ನು ಸಂಪಾದಿಸಿದನು. ಅರ್ಜುನ, ಅಹೋ ದ್ರೋಣರೇ, ನಂದನನಾದ ಸ್ವತ್ತಾಪನ ಮಗನೆಂದ ತಿಳಿದರನಲ್ಲದ ತ್ರಿಪದನ ಬಿಡಿದ ತನ್ನ ಶಪಥವನ್ನು ನೆರವೇರಿಸಿದ ಉಪಕಾರವನ್ನು ಮರೆಯುವನು. ಏ ಅರ್ಜುನ, ಅಹೋ ಗುರುಗಳೇ, ನೀನು ಮಾಡಿದ ಪ್ರತಿಜ್ಞೆಗೆ ಲೇಸು ತೋರಲು ಫಲಗುಣ ಬಿಟ್ಟಿರೋ ದಾರಿಯನ್ನು ಒಳಗೆ ಯಕ್ಷಣ. ಗರುಡಧ್ವಜನೇ, ಅಹೋ ಗರುಡಧ್ವಜನೇ, ಅರ್ಜುನನೇ, ತಡವಿನ್ನೇತಕ್ಕೆ ಬಿಡು ಬಿಡು ರಥವನ್ನು ಒಳೆಯಕ್ಕೆ ಬೇಗನೆ ನಗದರನೇ ಕೊಡು ಕೊಡಗಸಿ ಕುರು ಪಡಗಸಿ ನರಗದಂತ ತರಂಗಲಂ ಹೊಡೆ ಹೊಡೆಯುವನು. ಕಡದ ಕೆಡಹೋನ ಜಡದಾಕ್ಷನೆ ಬಿಡು ಬಿಡು ರಥವನ್ನು ಹೊಳೆಯಕ್ಕೆ ಬೇಗನೆ. ಫಸ್ಟ್ ಎತ್ತಿ ಲಾಸ್ಟ್ ಅನೋಜ ಶಿರೋಮಣಿಯಾದ ರೂಪೋದರನೇ, ಅಣ್ಣ ಧರ್ಮನಂದನ, ಇಂದಿನ ಕಾಳಗದ ಭೀಕರ ಏನು ಹೇಳಲಿ? ಬರದಿಂದ ಹೋಗಿ ನನಗೆ ತಿಳಿಸುವಾಯಿತನಯ, ಬಿಡಿಸನ್ನ ಸಂಶಯ. ಅಣ್ಣ ಧರ್ಮನಂದನ, ಯಾತಕ್ಕೆ ಮಾಡುವ ಏಚನ? ಮಲದ ಬಲೆಯೊಳಗೆ ಮದ ಕರೆಸಿಲುಕುವುದುಂಟೆ, ಕುರುಬಲದೊಳಗೆ ಕಲಿಪಾರ್ತನಿಗೆ ಸಮನಾರ ಧರ್ಮಟರುಂಟೆ. ಕೂರುಬನ ಬಲವೆಂಬ ಜಂಬುಕಗಳನ್ನು ಕೊಂಬುವುದಕ್ಕೆ ಎನ್ನ ಕರಂಬುಜದೋಳು ಎಂಬಾಗ ಗದರ್ದಂಡವು ಮೆರೆಯುವುದು. ಅಂತ ಸಂದರ್ಭವೇನಾದರೂ ಬಂದರೆ ಕುಂಬಿನೇಶನ ಬಲವೆಲ್ಲ ಜಂಭಾರಿಯ ಮುರಿಯವ ಕರಮಿಡದ ಯಮನಗರ ಕಡೆಗೆ ಕಳಿಸುವ ಕಡುಗಲಿ ನಾನಿರಲು ಭಾರತಿಗೆ ಬಂದಿರುವ ಭಯವೇನು? ಪಡವಿ ಬದಿಯೇ ಬಿಡು ಬಿಡು ನಿನ್ನ ಮನದ ದುಗಡವನ್ನು, ಗಡಗಡನ ರಥವನ್ನು ಮಾಡಲಿ ಪಾರ್ಥನನ್ನು ನೋಡಿ ಬರುವೆನು ಧರ್ಮನಂದನ. ತರ ಮಾಡದೆ ಹೋಗುವೆನೋ ಇಷ್ಟಕ್ಕ. ಓ ಭೀಮಜ, ನಿಲ್ಲು ಎಲ್ಲಿಗೆ ಹೋಗುವೆ? ಓಹೋ ದ್ರೋಣರೇ, ಕೌರವರ ಕಡೆ ಇರುವ ಕುನ್ನಿಗಳ ಪ್ರಾಣವನ್ನು ತಿನ್ನುವುದಕ್ಕೆ ಹೋಗುವೆನು. ಕುರುಮಂಡಲೇಚನ ದಂಡಿ ಒಳಗೆ ಪ್ರಚಂಡರೊಡನೆ ಕಾದಾಡುವುದಕ್ಕೆ ನಿನ್ನಂತ ತಿಂಡಿ ಬಾಲಕನಿಂದಾಗುವುದೇನೋ ಮೂಡ? ಆಹೋ ಆಚಾರ್ಯರೇ, ಭೀಮಾ, ಮಂಡಿಗೆ ಮೊದಲಾದಗಳನ್ನು ಉಂಡು ಹೇಳಲಾರದಂತೆ ದಂಡಿಯಾಗಿ ತಿನ್ನುವ ಬಳಿರೆ ನೀನೊಬ್ಬರು ನಾನು. ಓ ಆಚಾರ್ಯರೇ, ಎಲೆ ದುರ್ಬಾಲಕನೇ, ಉದ್ಯೋದ್ಮದ್ಗದರ್ ದಂಡದಿಂದ ನಿನ್ನನ್ನು ದಿಂಡುಗಡೈ ಬಂಡ ಕೌರವಾದಿಗಳನ್ನು ದಂಡಧರನ ಪುರಕ್ಕೆ ಖಂಡಿತವಾಗಿ ಕಳಿಸಿಕೊಡುವ ರಣದುರ್ದಂಡನೆಂಬುದು ಗೊತ್ತಿಲ್ಲದೆ ಮಾತನಾಡುವ ಏ ಆಚಾರ್ಯರೇ, ಭೀಮಾ, ಮಂಡಣದೊಳಗೆ ರಿಪು ಭಟರ ಮಂಡಂಗಳಂ ಹಡಗುಟ್ಟಿ ಇಂಡು ಭೂತಾದಿಗಳಿಗೆ ಖಂಡಿತವಾಗಿ ಉಣಬಡಿಸುವ ಪ್ರಚಂಡವಾಯಿ ಪುತ್ರ ನಮ್ಮದರಿಯನಾದೆಯಾ? ಓ ಆಚಾರ್ಯರೇ, ಓ ಭೀಮಸೇನ, ಅಗ್ರಜನಾದ ಧರ್ಮನಂದನನು ಪರಬಲವನ್ನು ನಿಗ್ರಹಿಸುವ ಅರ್ಜುನನು ಇಂದಿನ ರಣಾಗ್ರದೋಳು ಏನಾದನು ಎಂದು ನೋಡಿಕೊಂಡು ಬಾ ಎಂದು ಎನಗೆ ನೇಮವನ್ನು ಕೊಟ್ಟಿಗಳು. ತಟ್ಟನೆ ಎನಗೆ ಅಡ್ಡಿಯಂಬಿಟ್ಟು ಒತ್ತಟ್ಟಿಗೆ ನಿಂತು ಮಾತನಾಡು. ಉಚ್ಚನಂತೆ ಎಚ್ಚರ ತಪ್ಪಿ ಒದರದ ಬಾಯಿ ಮುಚ್ಚಿಕೊಂಡು ಮಾರ್ಗವನ್ನು ಬಿಡುತ್ತೋಣ. ನೋಡನ್ನ ಭುಜಬಲದ ಪ್ರಾಣ. ಎಲ್ಲ ಈ ದುರ್ಬಾಲಕನೇ, ಆಚಾರ್ಯರೇ, ಕೊಬ್ಬಿನಿಂದೊಪ್ಪಿ ನಡೆದ ನಾಲ್ಕೆ ಭಾಗ ಮಾಡುವ ನಿರ್ಭಯಂಕರ ಎಂಬುದು ನಿನಗೆ ಗೊತ್ತಿಲ್ಲ. ಎರಣ್ಣ ಗರ್ಭಾಬ್ದಿಗಳ ನೆಬ್ಬರಗಾಗುವಂತೆ ಜಮ್ಮದ ಬಬ್ಬೆಯ ನೆಟ್ಟನೆನ್ನ ಅಪ್ರಮಾಣಕ್ಕೆ ಎಬ್ಬಿಸುವ ಈ ಆಹೋ ಆಚಾರ್ಯರೇ, ಹೆಂಡಿತನದಿಂದ ಚಂಡ ನುಡಿಗಳನ್ನು ಆಡಿದರೆ ಈ ಕೋಯನ್ನ ಕೋದಂಡದಿಂದ ಪಾಂಡವರ ಬಲವಲ್ಲ ಖಂಡಿಸಿ ಪರಶಿವನಿಗೆ ರುಂಡ ಮಾರಿಯನ್ನು ಹಾಕಿ ಕಳಿಸುವನು. ಎಲ್ಲ ಈ ಜೊಂಡು ಹೊಟ್ಟೆಯವನೇ,
ಏ ದ್ರೋಣ ನಮ್ಮ ಮುದೆ ಗೂಬೆ, ಕಂಡಂತೆ ಮಾತನಾಡಿದರೆ ನಿನಗೆ ಭಯಗೊಂಡು ಹಿಂಜರಿವನೇನ? ನಾನೇನು ಬಿಡಬಲ್ಲನೇನೋ ದ್ರೋಣ? ಓ ಭೀಮಸೇನ, ಅಹೋ ಆಶ್ಚರ್ಯರೇ, ನಿನ್ನನ್ನು ಜರಾದ ಅರ್ಜುನದ ಎನ್ನ ಪಾದಪತ್ನಕ್ಕೆ ಹೊಂದಿಸಿ ಹೋದರೆನ್ನು ಅವರಂತೆ ನನಗೆ ಶರಣ ಮಾಡಿ ಹೋಗು. ಎಲ್ಲವಾದರೆ ಎನ್ನೊಡನೆ ಕಾದರ ರುಕೋದರ ತಿಳಿಯದ ನಿನಗೆ ಈ ದ್ರೋಣಾಚಾರ್ಯನ ವಿಚಾರ. ಆಹೋ ಕಟಕಚಾರ್ಯರೇ, ಭೀಮಸೇನ, ಕೂರುಪಟಲದೊಳಗೆ ಕಲಿಪಟರ ಮಕುಟಾಗ್ರವಂ ತಟಪಟನ ಮುರೆದೊಡೆದು ಧೂಳಿಪಟ ಮಾಡುವ ಸುಮಟೋತ್ತಮನ ನಿನಗೆ ಕೆಳಗಾಗಿ ಹೋಗುವನೇ. ಓ ಆಚಾರ್ಯರೇ, ಓ ಭೀಮಸೇನ, ಗಾಂಡೀವಿಯು ಅರಿಯದ ನಿನ್ನ ಪಾದ ಪುಂಡರೀಕಕ್ಕೆ ತಲೆಬಾಗಿ ಹೋಗಿರುವನಲ್ಲದೆ ನಾನು ಡಿಂಗೀರಿಗನಾದರೆ ಎನ್ನ ಕರದಲ್ಲಿ ಮೆರೆಯುವ ಉತ್ತಂಡ ದುರ್ದಂಡ ಸುಮ್ಮನಿರುವುದೇ. ಓ ಆಚಾರ್ಯರೇ, ಏ ಬಂಡಿಕೊಲ್ಲ, ಗುರುವೆಂದು ನಿನ್ನ ಶರಣ ಚುರಂಜಂಗಳಿಗೆ ಎರಗಬೇಕಾದರೆ ಇದೇನು ಗರಡೆಯ ಮನೆಯಲ್ಲ, ಬಳಿರೆ ಹೊಲೆಯ ಶಾಲೆಯಲ್ಲ. ಸಂದೇಹವಿಲ್ಲದ ಈ ಗದೆಯಿಂದ ನಿನ್ನನ್ನು ವಂದಿಸುವನು ನೋಡು ದ್ರೋಣ. ನೋಡನ್ನ ಈ ಭೀಮನ ಪರಾಕ್ರಮವನ್ನ. ಓ ಮೂಢಮತಿಯೇ, ಅಹೋ ದ್ರೋಣಾಚಾರ್ಯರೇ, ಕಾಡಡಿಬಿಯೋಳ ಕಾಯಿ ಪಣ್ಣಗಳಂ ಚಂದವನ್ನಿಗೆ ನೀತಿಯಂ ಹೇಳಿದರೆ ನೀನೇನು ಕೇಳಿದೆ? ದುರ್ಬಾಲಕನೇ, ಅಹೋ ಆಚಾರ್ಯರೇ, ನೀನು ಅಂತ ಕಟುಗಲಿ ಆದರೆ ಗುರು ಒಡಿಯರೆಂಬ ತಡವ್ಯಾತಕ್ಕೆ ಕಾಗವನ್ನು ಕೊಡಬೇಕನೆ. ಅಹೋ ಆಚಾರ್ಯರೇ, ಅಹೋ ಬುದ್ಧಿ ಶೂನ್ಯನಾದ ದ್ರೋಣರೇ, ಅಹೋ ಬುದ್ಧಿಹೀನನಾದ ಭೀಮಸೇನರೇ, ವಿತ್ತ ಮಂಡಲದಲ್ಲಿ ಕಾನನದ ಸುದ್ದಿಯಂ ಎತ್ತಿದರೆ ಬಳಿರೆ ಜಾತದಲ್ಲಿ ಅಡಗಿದ್ದ ಕೋಪವು ಎತ್ತು ಬರುವುದು ನೋಡು ಬೇಗನೆ. ಏ ಆಚಾರ್ಯರೇ, ಎಲೆ ಬಂಡಿಕೊಲ್ಲ, ನಿನ್ನ ಉತ್ತರಟ ಮಾತುಗಳು ಸಾಕು ಮಾಡು. ಬರೆ ಒಣಗದ್ದಲು ಮಾಡಿದರೆ ನೊಣತಲೆಗೆ ಸಿದ್ಧವಾಗಿ ಬರಬಹುದು ನೋಡು ಎನ್ನ ಕರಗುದ್ದಿನ ಏಟೋರು. ಆಚಾರ್ಯರೇ, ಎಲೆ ಭೀಮಸೇನ, ನಿನ್ನ ರಥ ಧ್ವಜ ಕವಚ ಕಿರೀಟಿ ಕುಂಡಲ ಸಾರಥಿ ಮೊದಲಾದಗಳನ್ನು ಯಮನ ಆದಿಯಂ ಹಿಡಿಸಿದ್ದೊಡೆ ಬಳಿರೆ ಕುಂಜ ಉದರದಲ್ಲಿ ಹುಟ್ಟಿದ ಸಾರ್ಥಕವೇನು ದ್ರೋಣ? ನೋಡೆನ್ನ ಪರಾಕ್ರಮವನ್ನು. ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲಲೇ ಬಂಡ. ಇದು ಎನ್ನ ವಂದನೆಗೆ ನೋಡು ದ್ರೋಣ, ತಿಳಿಯಿದ್ದೆ ಈ ಭೀಮನ ಪರಾಕ್ರಮವನ್ನು. ಹೇಳಪ್ಪ, ಫಲ ಬಲ ಅರ್ಜುನ, ಕುರುಬಲವಲ್ಲ ಅಂಜಿಸಿ ಬಂಧಿಸಿ ನಮಗೆ ಬೆಂಬಲವಾಗಿ ಬಂದಿರೋ ರುಕೋದರನ್ನು ಸಿಂಹಧ್ವನಿಯನ್ನು ಕೇಳಿದ್ಯಾ? ನೋಡಿ ಪರಮಾತ್ಮ, ಹುಗಿರೆನೆಂಬ ದ್ರೋಣನ ಸಂದನಾದಿಗಳೆಲ್ಲ ಗಗನಾತಕ್ಕೆ ಒಗೆದು ಬರುವ ನೋಡೋಗೋ ನಿಮ್ಮ ಆಗ್ರಜನು. ನಿನ್ನ ಆಗ್ರಜನು ಸಾಹಸಕ್ಕೆ ಅಮರಾವತಿಗಳೆಲ್ಲ ದೇವತೆಗಳು ಕೊಂಡಾಡಿದವು. ಜಗದೇಳ ಭೀಮನಿಗೆ ಸರಿಯಾದ ಅರ್ಜುನ ಕೇಳಿದ್ಯಾ? ಭೀಕರವಾದ ಭೀಮನ ಗರ್ಜನೆ. ಏ ಮುರಹರಿಯೇ, ಪಾರ್ಥರೇ, ಉರುತರ ನಮ್ಮಣ್ಣನಾದರೂ ಖೋದರನಿಗೆ ಸರಿಯಾರು. ಭರತ ಕುಲಕ್ಕೆ ಕೀರ್ತಿಯಂ ತರುವ ಭೀಮಸೈನಿಗೆ ಪ್ರತಿಭಟರು ಇನ್ನಾರವರು ಮಧುಸೂದನ. ಹಾಗಾರು ದ್ರೋಣನನ್ನು ಜಯಿಸಿ ಬಂದನೇನೋ ಭೀಮಸೈನ. ಜಲದಾಕ್ತರೇ,
ಪದುಮಾಕ್ಷನೇ, ನಳಿನಾತ್ಮನು ಪಶ್ಚಿಮ ಗಿರಿಯ ಮೇರೆಗೆ ಜಾರಿದನು. ಬರದಿಂದ ನುಡಿದ ನನ್ನ ಪ್ರತಿಜ್ಞೆಗೆ ಭಂಗಪಾರದ ಬನ್ನಿಚ್ಚಾರೆಯೋ ಈ ಶರೀರಮಂ ಧರಿಸುವನು. ಕಂದ ಒಡದ ಸೈನ್ಯವನ್ನು ತನ್ನ ಪ್ರಾಣವನ್ನು ಉಳಿಸಿಕೊಂಡನು. ಕರಗೊಳಗಿರುವ ಉರುತರ ಶಾಪವನ್ನು ಇಳಿಸುವನು ಮುರಹರಿಯೇ. ಈ ಶರೀರದ ಭೋಗವು ತೀರಿದ ಕೃಷ್ಣರಾಯ. ಕಾಂಡೇವೆಯ ಗಾಡಿಯನ್ನಡಿಯುವ ಗರುಡಧ್ವಜನೇ, ಜಯದ್ರಥನೇ, ಪಾಂಡವರ ಪಕ್ಷನಾಗಿ ಪಾರ್ಥನ ಪ್ರತಿಜ್ಞೆಯ ಫಲದಂತೆ ಮಾಡಿದ ಪಂಚದಂಡವನ್ನಡೆ ಯಾತಕ್ಕೆ ನಿಂತಿರುವೆ ಸುಮ್ಮನೆ? ಓ ನಗದರನೇ, ಸೈನ್ಯವನೇ, ಲಾಸ್ಟ್ ಎಂಡಿಂಗ್ ವಿಧವಾಗಿ ಹೀಯಾಳಿಸಿದರು. ಓ ನಾರಾಯಣ, ಸೈನ್ಯವನೇ, ನಿನ್ನ ಭಕ್ತನ ಮೇಲೆ ಇನ್ನೂ ದಯ ಬರಲಿಲ್ಲವೇ? ಅರ್ಜುನನಿಗೆ ಶಾಂತಿಯನ್ನೇ ಉಪದೇಶಿಸುವ ಶಾಂತಿ ಮೂರ್ತಿಯೇ, ನಾನೆಷ್ಟು ವಿಧವಾಗಿ ಹೀಯಾಳಿಸಿದರೆ ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇ? ಬೋಳಿರೆ ಸತ್ಯ ಸ್ವರೂಪನಾದ ಕಾರಣ ಸಾಯುವವನನ್ನ ಉಳಿಸುವೆ. ಎಲ್ಲವಾಯ್ದ ಬಳಿರೆ ದೇನ ಬಂಧವಾದ ಕಾರಣ ಬಂದ ದುಃಖವನ್ನು ಹೋಗಲಾಡಿಸುವ ಮಾಧವ. ಸಾಕು ಬಿಡಿ ನನ್ನ ಕಪಟಗೊಳ್ಳುವ ಎಲ್ಲ ಮಂದ ಮದುವಿತನಾದ ಸೈನ್ಯವನೇ, ಅಹೋ ನಗದರನೇ, ಎನ್ನನ್ನು ನೋಡಿ ಅಪಹಾಸ್ಯ ಮಾಡುವೇನು? ಸಹಜವಾಗಿ ಮಾಡುವ ನಾರಾಯಣ. ನಿನ್ನ ಕನ್ನಡವ ಖಂಡಿಸಿ ಹೋಗುವ ಕಾಲದೊಳಗೆ ಎನ್ನ ಪಂಚಜನ್ಯ ನಾದವನ್ನು ಕೇಳುವಂತೆ ಸ್ವಲ್ಪ ತಾಳು. ಹ, ಶೇಷನ ಗೃಹದೊಳಗೆ ಮೋಸವು ತೊಡಗಿದಂತೆ ಮಕರ ಇದ್ದ ಮರುವಿನರಿಗೆ ಮುರುಗಾದಿ ಪಶು ಸಿಲುಕಿದಂತೆ ಆಗಿತ್ತು. ಅಯ್ಯೋ ಜಯದ್ರಥನೇ, ಇಂದಿಗಾಯಿತು ನಿನ್ನ ಜನ್ಮ ವ್ಯರ್ಥ. ಅಯ್ಯೋ, ಈಗ ನಾನು ಏನು ಮಾಡಲಿ? ಏನಾಗಬೇಕೆಂಬ ಸಂಕಲ್ಪವಿದೆಯೋ ಅದನ್ನು ಅನುಭವಿಸದೆ ಮುಗಿಯುವುದಿಲ್ಲ. ಎಲ ಹೇಡಿಗಳಿರ, ಇನ್ನು ಧೈರ್ಯ ಮಾನಸರಾಗಿರಿ. ಈ ಗಾಂಡಿಯು ಕುರುಕ್ಷೇತ್ರವಾದ ರಕ್ತ ಭಯಂಕರ ಸಮುದ್ರವನ್ನ ಮಾಡಿಬಿಟ್ಟಿತು. ಬಲಿಯಾಗಬೇಕಾದ ಜಯದ್ರಥನ ಮಾತ್ರ ಬೆಳೆಯಲಿಲ್ಲ. ಪವಿತ್ರನಾದ ಪರಮಾತ್ಮನೇ, ಕರಿಪಾರ್ಥನೆ, ಇದೊಂದು ಎನ್ನ ಪ್ರಾರ್ಥನೆಯನ್ನ ನೆರವೇರಿಸುವುದಕ್ಕೆ ನೀನೇ ಕಾರಣಕರ್ತನು. ಎಲ್ಲಿಯವರೆಗೆ ಶತ್ರುಗಳು ನಾಶವಾಗುವುದಲ್ಲವೋ ಅಲ್ಲಿಯವರೆಗೆ ಯುದ್ಧವನ್ನು ನಿಲ್ಲಿಸಲು ಅವಕಾಶ ಕೊಡಬೇಡ. ನಾನಿನ್ನ ಪರಲೋಕಕ್ಕೆ ಹೊರಡಲು ಉದ್ಯುಕ್ತನಾಗುವನು ಎನ್ನಗೆ ಆಜ್ಞೆಯನ್ನು ಕೊಡೋ ಮಾಧವ. ಇರಬಾರದು ಇನ್ನ ಈ ಜೀವ. ಕೊಡುಗುಲಿಯಾದ ಪ್ರಾರ್ಥನೆ, ಜಗತ್ಕರ್ತರೇ, ನಿನ್ನ ಪಂಥದ ರೀತಿಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ಸಂಕಟ ಉಂಟಾಗುವುದು. ಪಂಚ ಪಾಂಡವರೇ ಎನ್ನ ಪ್ರಾಣವನ್ನು ತಿಳಿದುಕೊಂಡಿದ್ದೇನಲ್ಲೋ, ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ಧನಂಜಯ, ಇದಕ್ಕೆ ಮುಂದೆ ಏನು ಮಾಡಿದೆಯೋ ಉಪಾಯ? ಓಹೋ ದೇವಾ, ಕಲಿಪಾರ್ಥನೆ, ನಾನಿನ್ನು ಪರಲೋಕಕ್ಕೆ ಹೋಗಲು ಉದ್ಯುಕ್ತನಾಗುವನು ಎನ್ನಗೆ ಆಜ್ಞೆಯನ್ನು ಕೊಡೋ ಮಾಧವ. ಇರಬಾರದು ಇನ್ನ ಈ ಜೀವ. ಫಲ ಫಲ ಪಾಪಿಯೇ, ಪ್ರಪಂಚವನ್ನು ಬಿಟ್ಟು ಹೋಗಲಾರದ ಈ ಕೃಷ್ಣನನ್ನು ಕುತ್ತಿಗೆ ಕಟ್ಟಿಕೊಂಡು ಗೋಳಾಡುತ್ತಿರಲಿಯೋ ಅರ್ಜುನ, ಪಶ್ಚಾತ್ತಾಪ ಯಾತಕ ಮಾಡಿ ನಿನ್ನನ್ನು ಈ ಕೃಷ್ಣನು ಸಮಸಪ್ತಕರ ಮೇಲೆ ಯುದ್ಧ ಮಾಡಲು ಕರೆದೊಯ್ದಿದ್ದರೆ ನಿನ್ನ ಮಗನ ಮರಣವಾಗುತ್ತಲ್ಲಿತ್ತು. ನೀನು ಕ್ಷತ್ರಿಯ ವೀರನು, ಚಂದ್ರಕುಲ ತಿಲಕನು, ಇನ್ನಾದರೂ ಈ ಗೊಲ್ಲರ ಮೇಲೆ ಮೋಹ ಬಿಡು ಪಾರ್ಥ. ಆಯಿತು ನಿನ್ನ ಬಾಳಿವೆಲ್ಲ ಅನರ್ಥ. ಎಲೈ ದುರ್ಯೋಧನ, ಸಾಕು ಮಾಡಿಕೋ ನಿನ್ನ ದುರ್ಯುಕ್ತಿಗಳ ವಚನ. ಎಲೈ ನೀಚರೇ, ಈ ನೀಲ ಮೇಘನ ಸಾಮನ ಸ್ವರೂಪವನ್ನು ನೀನೇನು ಬಲ್ಲಿ? ಜ್ಞಾನ ನೇತ್ರ ಉಳ್ಳವರು ಈ ಮಹಾಮಹಿಮನ ಸ್ವರೂಪವನ್ನು ಬಲ್ಲವರು. ನಿನ್ನಂತೆ ಕುರುಡನ ಹೊಟ್ಟೆಯಲ್ಲಿ ಹುಟ್ಟಿ ಕುರುಡನಾದವನಿಗೆ ಈ ಗರುಡ ವಾಹನ ಸ್ವರೂಪವು ತಿಳಿಯಬಹುದೇನೋ ದುರ್ಯೋಧನ? ಅವು ಎತ್ತರಗೊಂಡ ಮಾತನಾಡುವ ನಿಕ್ಷಣ. ಎಲೈ ಕುಂತಿಯ ಪುತ್ರನೇ, ಎಲೈ ನೀಚರೇ, ಕೋಟೆಯಂತೆ ಕೊನೆದನೆ ಕೋಗಿದ ಪ್ರತಿಜ್ಞೆಯನ್ನಾಯಿತ ಪಾಂಡವರ ಪಂಥ ಪೌರತವೆಂಬ ವಿಪಿನಂತರಕ್ಕೆ ಪಾವಕ ಸ್ವರೂಪ ಜಯದ್ರಥನೆಂಬುದು ನಿನಗೆ ಗೊತ್ತಿಲ್ಲದೋಯ್ದೆ. ಎಲೈ ಭ್ರಷ್ಟ, ಇನ್ನ ಸಹವಾಸವೆಲ್ಲ ಮಣ್ಣು ಫಲ ಆಯಿತು.
ನಿನ್ನ ಪ್ರತಿಜ್ಞೆಯ ನಿನಗೆ ಮೂಲವಾಯಿತು ಪಾರ್ಥ. ಆಯ್ತು ನಿನ್ನ ಕಾರ್ಯ ವ್ಯರ್ಥ. ಎಲೈ ನಗೆಗೇಡಿ ಹಾಗಲಿರುವವರೆಗೆ ಗೂಗೆಯಂತೆ ಗೂಡಿನಲ್ಲಿ ಸೇರಿಕೊಂಡು ಸಾಯಂಕಾಲ ಆಗುತ್ತಲೇ ರೆಕ್ಕೆಯನ್ನು ಪಡಪಡನೆ ಚಾಡಿಸುತ್ತವರ ಬಂದಿರೋ ಎಲೈ ಪಾಪಿಯೇ. ಈಗ ಸೂರ್ಯ ದೇವನು ಒಂದು ಕ್ಷಣ ಕಾಲವಿದ್ದಿದ್ದರೆ ನಿನ್ನ ನಾಲಿಗೆಯಿಂದ ಒಂದು ಅಕ್ಷರ ಹೊರಬೀಳುವುದಷ್ಟರಲ್ಲಿ ನಿನ್ನ ತಲೆಯನ್ನು ಆಕಾಶಕ್ಕೆ ತೆಗೆದು ಬಿಡುತ್ತಿದ್ದನು. ಏನು ಮಾಡಲಿ ಅಸ್ವತಂತ್ರನಾಗಿ ನಿಂತೆಯನೋ. ಭುಜಬಲ ದಂಡ ಬಿಬಿಚ್ಚುವಿನ ಬೀದಿಗೆ ಭ್ರಾಂತಿ ಬಂದ ಹಡಗಿದೆಯೇನೋ ಎಲೈ ಭೂಭಾರಕನೇ. ಪೊಟ್ಟು ಪರಾಕ್ರಮನ ಪ್ರತಿಜ್ಞೆಯು ಮೀರಿದ ಮೇಲೆ ನಾರಿಯರಂತೆ ಮೋರೆ ತೋರಲಿಕ್ಕೆ ಬಂದಿರುವೆಯಾ ಎಲೈ ನೀಸರೇ. ಅದಮನೇ ನಿನ್ನ ಮುಖಾಲನ ನೋಡಿದ ಮಾತ್ರದೊಳ ಎನ್ನ ಹೃದಯದೊಳ ಹಡಗಿದ್ದ ಕೋಪವೆಂಬ ಸರ್ಪವನ್ನು ಬಡಿದೆತ್ತಿಸಿದಂತಾಗುವುದು. ಎನ್ನ ಶರೀರವು ಅಗ್ನಿಯೋಳು ಬಿದ್ದು ಭಗ್ನವಾಗುವವರೆಗೂ ನಿನ್ನ ಸ್ವಗೃಹದ ಮಡದೆಯ ಮರೆಯ ಸರಿಗಿನಲ್ಲಿ ಅಡಗಿಕೊಂಡಿರುವ ಸೈನ್ಯವ ಬಿಡು ಬಿಡು ನಿನ್ನೆಯ ಗರ್ವವ. ಎಲೈ ಅರ್ಜುನ, ಎಲೈ ಬೆಷ್ಟ, ಈಗ ನಾನು ನಿನ್ನನ್ನು ನಿಂದೆ ಮಾಡುವವನಲ್ಲ. ನಿನ್ನದೇನು ಈಗ ಹಾಗೆ ಹೋಯಿತು ಭೋಗ. ಮುಂದೆ ಕಪಟ ಕೃಷ್ಣನ ಮಾತಿಗೆ ಮರಳಾಗುವವರಿಗೆಲ್ಲ ಎಚ್ಚರಿಸಿ ಹೇಳುವುದು ಉದಯರಾಗ. ಎಲೈ ನರನೇ, ಎಲೈ ನರದ ಮನೆ, ಈ ನಾರಾಯಣನ ನಿರಾಕಾರನೆಂದು ಭಾವಿಸಿರುವೆ. ನೇನು ನಿನ್ನೆ ನೋಟ ನಿನಗೆ ದರ್ದಸ ಉಂಟಾದಾಗ ತಾನು ಮಾತ್ರ ಸನ್ಮುಖನಾಗಿ ಕುಳಿತುಕೊಂಡಿರುವನು. ಸವ್ಯಸಾಚಿಯೇ, ಎಲೈ ಅರಮನೆ, ಸಾಕು ಸಾಕು ಸುಮ್ಮನೆ ಯಾತಕ್ಕೆ ಕುಳಿತಿರುವೆಯೋ ಧನುಂಜಯ. ನೋಡಿಯ ಈ ಕೃಷ್ಣನ ಮಾಡಿದೆ ಅನ್ಯಾಯ. ಅಹೋ ದೇವ, ಅರ್ಜುನ, ಇವನು ಮನಸ್ಸಿಗೆ ಬಂದಂತೆ ಬಗಳಿಕೊಳ್ಳಲೇ ಎನ್ನ ಪರಲೋಕಕ್ಕೆ ಹೊರಡಲು ಆಜ್ಞೆಯನ್ನು ಕೊಡು ನೀನು. ಈ ಕೋ ತಮ್ಮಗೆ ನಮಸ್ಕರಿಸುವನು ದೇವ ಮಹಾನುಭಾವ. ಹೊಳಿರ್ಯೇ ಎಲೈ ಅರ್ಜುನ. ಎಲೈ ಹದಮ, ಚಾರ ಚೋರನಾದ ಈ ಕೃಷ್ಣನಿಗೆ ನಮಸ್ಕರಿಸು. ಸೋದರ ಮಾವನಂ ಕೊಂದ ದೊಡ್ಡರಂ ಪುರಸ್ಕರಿಸು. ಇವನಿಗೆ ಈ ಕೃಷ್ಣನಿಗೆ ನಮಸ್ಕರಿಸು. ನೀನು ಮೃತನಾದ ಮೇಲೆ ಈ ಕೃಷ್ಣನಿಗೆ ನಮಸ್ಕರಿಸರು ಯಾರಿಲ್ಲ. ಆದ ಕಾರಣ ದೀರ್ಘಾಂಡವನ್ನು ದೀರ್ಘಾಂಡ ಪ್ರಮಾಣ ಮಾಡು ಕಿರೀಟಿ. ಇವರ ನಂಬಿಕೆ ಕೆಟ್ಟಿ. ಪಾರ್ಥನೆ, ಜಗತ್ಕರ್ತನೇ, ನಿನ್ನ ಪ್ರತಿಜ್ಞೆಗೆ ನೆರವೇರಿಸುವನು ಮತ್ತಾಕ ಮಾಡಿದ ಯೋಚನೆ. ಅದು ಏನು ಪರಮಾತ್ಮ? ದೇಶಕ್ಕನುಸಾರವಾಗಿ ಕರ್ತವ್ಯವನ್ನು ಆಚರಿಸಬೇಕಾಗಬಹುದು. ಕುಟಿಲೋ ಪರಾಜಯ ಸಮರ್ಥನಾದ ಕಟಕಾಚಾರ್ಯನು ತನ್ನ ಸಕಲ ಯುಗದೊಳಿದ್ದ ಜಯದ್ರಥನನ್ನು ಎನ್ನ ಯುಕ್ತಿಯನ್ನರೇದೆ ಬೈರ್ಭಾಗ್ತಿ ತಂದನು. ಬೇಟೆಗಾರನ ಕೈ ಒಳಗೆ ಮನದೋಪಾದಂತೆ ಜಯದ್ರಥನು ಇನ್ನು ಜೀವಿಸಲಾರನು. ಅರ್ಜುನ, ಜನಾರ್ದನ, ಈ ಪ್ರವೇಶ ಮಾಡೋಕ್ಕಿಂತ ಮುಂಚಲು ಗಾಂಡಿವಿ ಧರಿಯನ್ನು ಮಾಡು. ಸೈನ್ಯವನ ಶಿರ ತೆಗೆಯುವುದಕ್ಕೆ ಪಾಶತ್ರನು ಫಲಗುಣಾಯ ಸಮರಂಗದಲ್ಲಿ ಧುರಿಣ. ಜಲದಾಕ್ಷರೇ, ಕಲಿಪಾರ್ಥನೇ, ಸುಗುಣಾಂತರಂಗನಾದ ಸೂರ್ಯ ದೇವನು ಅಸ್ತಮಿಸಿರುವನು ಎನ್ನ ಪ್ರತಿಜ್ಞೆ ಗತಿಯೇನು? ಪಾರ್ಥನೆ, ಜಗತ್ಕರ್ತನೇ, ನಿನ್ನ ಪ್ರತಿಜ್ಞೆಗೆ ಹೇಳುವೆನು ಮತ್ತಾಕ ಮಾಡಿದ ಯೋಚನೆ. ಅದೇನು ಚೆನ್ನಾಗಿ ಹೇಳ ಪರಮಾತ್ಮ. ದೇಶಕ್ಕನುಸಾರವಾಗಿ ಕರ್ತವ್ಯವನ್ನು ಆಚರಿಸುವೆನು. ವಚನ ಭ್ರಷ್ಟನಾದಿ ಎಂಬ ಭಯ ಭೀತನಾಗಬೇಡ. ಭೂತಳದಲ್ಲಿ ಬೆಳಗುವ ಸೂರ್ಯನಿಗೆ ಎನ್ನ ಕಮಲದಲ್ಲಿರುವ ಚಕ್ರವನ್ನು ಮರೆ ಇಟ್ಟಿರುವನು. ಈ ಕ್ಷಣದಲ್ಲಿ ತೆಗೆಯುವನು ಸೂರ್ಯನ ಅಸ್ತಮಾಗಿಲ್ಲ ಕಂಡಿಯ ಕಲಿಪಾರ್ಥನೆ. ಎಲೈ ಜಯದ್ರಥನೇ, ಎಲೈ ನೀಚನೇ, ಸಾಕು ಸಿಕ್ಕಿತು ಎನ್ನ ತೃತೀಯನ್ನಾರೆಸುವ ಜಲವು. ಎಲೈ ಹದಮ, ಎಲೈ ಮೂಡ, ಯಜ್ಞಕ್ಕೆ ಪೂರ್ಣ ಊತಿಮಂ ಕೊಡುವ ಹವ್ಯವು ಎನ್ನ ಗಾಂಧೀವದಿಂದ ಹೊರಡುವ ಬಾಣಕ್ಕೆ ಲಕ್ಷವೆನ್ನು ಸಿಕ್ಕಿತು. ಎತ್ತ ಹೋದರೂ ಉಳಿಯದು ನಿನ್ನ ಪ್ರಾಣವು. ಈಕೋ ನೋಡು ಎನ್ನ ಪುತ್ರನಂ ಕೊಂದ ಹಠವನ್ನು ತೀರಿಸಿಕೊಳ್ಳುವನು. ಪಾದವನ್ನು ಓಡುವನು ನೋಡು ಜಯದತ್ತನೇ, ಓಡುವನು ನೋಡು ಬೇಗನೆ. ಹೋದ ಪ್ರಕಾರ ಯುದ್ಧಕ್ಕೆ ಸಿದ್ಧನಾಗಲೇ ಬಂದು ಗಗನತ್ತರಕ್ಕೆ ಸೂರ್ಯನೇರುಂಡು.
ದೇವನೇ, ಜಗತ್ಕರ್ತರೇ, ನೀನು ಒಡೆದ ಜಡದ ಬಾಣದಿಂದ ಸೈಂದೇವನ ಶಿರ ನೊಡಬಗರಿಯಂತೆ ಈ ಪಡವೆಗೆ ಇಳಿಯಿತು ನೋಡು. ಅವನ ಶಿರ ತೆರೆ ಬಗರಿಯಂತೆ ತಿರುಗಿ ಪಡವಿಗೆ ಇಳಿಯಿತು ನೋಡು. ಯಾವನ ಅವನ ಶಿರವನ್ನು ತೆಗೆಯುವನೋ ಅವನ ಶಾಸ್ತ್ರ ಓಡಾಗುವುದು. ಶಂಕರನಿಂದ ಅವನ ತಂದೆಯಾದ ರುದ್ರಾಕ್ಷನು ವರವಂ ಪಡೆದಿರುವನು. ನದಿಯೊಳ ಕುಳಿತು ಸೂರ್ಯನಿಗೆ ಆಜ್ಞೆ ಬಿಡುವನು. ಬ್ರಹ್ಮಾಸ್ತ್ರವನ್ನು ಮಾಡಿ ಅವನ ಕಳೆದೋಳ ಜಯದ್ರಥನನ್ನು ಶಿರವನ್ನು ಬಿಡುವಂತೆ ಬ್ರಹ್ಮಾಸ್ತ್ರವನ್ನು ಮಾಡಿ ನೀನು. ಅರ್ಜುನ ಕೇಳಿದ ಭೀಕರವಾದ ಅರ್ಜುನ, ಕಲಿತಿದ ಕಲಾದ ಹರಿಮಾನ್ಯವನ ಕೊಂದವನ ತಲೆಯು ಭೂತಲಕ್ಕೆ ಇಳಿಯುವನ ಮುನ್ನ ನಡೆದೊಂದು ನಾಷ್ಟಗಳಿಂದ ಅವರ ಪಿತನ ಹಸ್ತದ ಕಡೆಯುವನು. ಅವನ ಬ್ರಹ್ಮಾಂಡವು ಧಿಕ್ಕರಿಸುವಂತೆ ಸಿಟ್ಟಿಲ್ಲದ ಪವಿತ್ರ ಲಿಂಗ ಚಿತಿಗುದರಿಸುವ ಚತುರ್ಮುಖನ ಅಸ್ತ್ರಮ್ಮನ ನಾರಾಯಣ ಸಿಂಧು ಪುರೇತರ ಅವರ ತಂದೆಯ ಕಾಲದಲ್ಲಿ ಕಡೆ ಹೊರಡಿಸ್ತಾರ. ಎಲ್ಲ ಸಾರಥಿ, ಅಹೋ ದೇವ, ಅರ್ಜುನ ಪ್ರತಿಜ್ಞೆಯನ್ನ ಮಾಡಿದ ಯಾವ ತೊಂದರೆ ಬಾರದಂತೆ ಕಾಯ್ದುಕೊಂಡು ಬಂದಿರುವನು. ಹಾ, ಇನ್ನ ತರಬೇಕ ನಮ್ಮ ಶಿಬಿರಕ್ಕೆ ರಥವನ್ನು ಬಿಡು ಸಾರಥಿ. ಪೋರಾಡಿ ಜಾಗೃತಿ. ನಿಮ್ಮಿಂದಾನೆ ದೇವ. ನಾರಾಯಣ ನಿನ್ನ ಬರೇ 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 ಹೌಲವ ಹೌಲವ ಹೌಲವ.